ಕದನ ವಿರಾಮದ ನಡುವೆಯೂ ಕೂಡ ಮಧ್ಯಪ್ರಾಚ್ಯದಲ್ಲಿ ಮತ್ತೊಮ್ಮೆ ಉದ್ವಿಗ್ನ ಪರಿಸ್ಥಿತಿ ನಿರ್ಮಾಣವಾಗಿದೆ. ಶಾಂತಿ ಮಾತುಕತೆ ಒಂದು ಕಡೆ ಆದರೆ ಮತ್ತೊಂದು ಕಡೆ ದಾಳಿ ಪ್ರತಿ ದಾಳಿ ಕೂಡ ಜೋರಾಗ್ತಾ ಇದೆ. ಹೌದು, ಮಧ್ಯಪ್ರಾಚ್ಯದಲ್ಲಿ ಮತ್ತೆ ಯುದ್ಧದ ಕಾರ್ಮೋಡ ಆವರಿಸಿಕೊಂಡಿದೆ. ಅಮೆರಿಕ ಇರಾನ್ ಮಧ್ಯೆ ಸಂಘರ್ಷ ಕ್ಷಣದಿಂದ ಕ್ಷಣಕ್ಕೆ ತಾರಕಕ್ಕೇರ್ತಾ ಇದೆ. ಇರಾನ್ ಮೇಲೆ ಏಕಕಾಲದಲ್ಲಿ ಅಮೆರಿಕ ಏರ್ ಸ್ಟ್ರೈಕ್ ಮಾಡಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಅಮೆರಿಕದ ಹೆಲಿಕಾಪ್ಟರ್ ಅನ್ನ ಹೊಡೆದುರುಳಿಸಿದ್ದಕ್ಕೆ ಕೌಂಟರ್ ಅಟ್ಯಾಕ್ ಅನ್ನ ಈಗ ಅಮೆರಿಕ ಮಾಡಿರುವಂಥದ್ದು. ಡಜನ್ಗೂ ಹೆಚ್ಚು ಅಮೆರಿಕನ್ ಫೈಟರ್ ಜೆಟ್ಗಳಿಂದ ಏಕಕಾಲಕ್ಕೆ ಇರಾನ್ ಮೇಲೆ ಅಟ್ಯಾಕ್ ಆಗಿದೆ. ಇರಾನ್ನ ಕಾಶ್ಯಂ ದ್ವೀಪ ಸೇರಿದಂತೆ ಹಲವು ಕಡೆಗಳಲ್ಲಿ ಅಟ್ಯಾಕ್ ಆಗಿದೆ. IRGC ಗುರಿಗಳ ವಿರುದ್ಧ ಸರಣಿ ವೈಮಾನಿಕ ದಾಳಿಯನ್ನ ಮಾಡಲಾಗಿದೆ. ಈ ಮೂಲಕ ಮಧ್ಯಪ್ರಾಚ್ಯದಲ್ಲಿ ಯುದ್ಧ ಆವರಿಸಿಕೊಂಡಿದೆ. ಯುದ್ಧದ ಸನ್ನಿವೇಶ ಸೃಷ್ಟಿಯಾಗಿದೆ. ಜಗತ್ತು ಮತ್ತೊಮ್ಮೆ ಆತಂಕಕ್ಕೊಳಗಾಗಬೇಕಾದಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಕಳೆದ 3.5 ತಿಂಗಳಿನಿಂದಲೂ ಕೂಡ ಯುದ್ಧದ ವಿಚಾರ ಮಧ್ಯಪ್ರಾಚ್ಯದಲ್ಲಿ ಇರುವಂಥದ್ದು. ಕದನ ವಿರಾಮ ಘೋಷಣೆಯಾಗಿದೆ. ಇದರ ನಡುವೆನೇ ಈಗ ದಾಳಿ ಪ್ರತಿ ದಾಳಿ ಜೋರಾಗ್ತಾ ಇದೆ. ಸದ್ಯಕ್ಕೆ ಈ ದಾಳಿ ಪ್ರತಿ ದಾಳಿ ನಿಲ್ಲುವ, ಯುದ್ಧ ಪರಿಸ್ಥಿತಿ ತಣ್ಣಗಾಗುವ ಯಾವ ಲಕ್ಷಣಗಳು ಕೂಡ ಕಾಣಿಸ್ತಾ ಇಲ್ಲ. ಪರಿಸ್ಥಿತಿ ಹೇಗಿದೆ ಅನ್ನೋದನ್ನು ಗಮನಿಸ್ತಾ ಇದ್ದೀರಿ. ಕ್ಷಣದಿಂದ ಕ್ಷಣಕ್ಕೆ ಪರಿಸ್ಥಿತಿ ಮತ್ತಷ್ಟು ಬಿಗಡಾಯಿಸ್ತಾ ಇದೆ. IRGC ಪಡೆಗಳನ್ನು ಗುರಿಯಾಗಿಸಿಕೊಂಡು ಅಮೆರಿಕ ಸೇನೆ ತನ್ನ ದಾಳಿಯನ್ನು ಮುಂದುವರೆಸಿರುವಂಥದ್ದು, ವೈಮಾನಿಕ ದಾಳಿಯನ್ನು ಮಾಡಿರುವಂಥದ್ದು. ಇದರ ಪರಿಣಾಮ ಏನಾಗಿದೆ ಅಂದರೆ ಮಧ್ಯಪ್ರಾಚ್ಯದಲ್ಲಿ ಮತ್ತೆ ಹೊತ್ತಿ ಉರಿಯುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಅಮೆರಿಕ, ಇರಾನ್, ಇಸ್ರೇಲ್ ನಡುವೆ ನಡೀತಾ ಇರುವಂತಹ ಯುದ್ಧ ಇದು. ಇರಾನ್ಗೆ ಭಾರೀ ಹೊಡೆತವನ್ನು ಅಮೆರಿಕ ಸೇನಾಪಡೆ ಕೊಟ್ಟಿದೆ. ಕಮಾಂಡೋ ಕೇಂದ್ರಗಳು, ವಾಯು ರಕ್ಷಣಾ ವ್ಯವಸ್ಥೆಗಳನ್ನು ಗುರಿಯಾಗಿಸಿಕೊಂಡು ದಾಳಿಯನ್ನು ಮಾಡಲಾಗಿದೆ. ರಡಾರ್ ಸ್ಥಾಪನೆಗಳು, ಡ್ರೋನ್ ಸಂಗ್ರಹಣದ ಸೌಲಭ್ಯ ಇರುವಂತಹ ಜಾಗಗಳನ್ನು ಗುರಿಯಾಗಿಸಿಕೊಂಡಿದೆ. ಕ್ಷಿಪಣಿ ಉಡಾವಣಾ ಕೇಂದ್ರವನ್ನು ಗುರಿಯಾಗಿಸಿಕೊಂಡು ಅಮೆರಿಕ ಸೇನೆ ದಾಳಿಯನ್ನು ನಡೆಸಿರುವಂತಹದ್ದು. ಕ್ವೆಶ್ಚನ್ನಲ್ಲಿರುವಂತಹ IRGC ತಾಣವನ್ನು US ಪಡೆ ಹೊಡೆದುರುಳಿಸಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಅಲ್ಲಿಗೆ ಯುದ್ಧ ನಿಲ್ಲುತ್ತೆ, ಶಾಂತಿ ಸಂಧಾನದ ಮಾತುಕತೆ ಸಕ್ಸಸ್ ಆಗುತ್ತೆ, ಎಲ್ಲವೂ ಕೂಡ ಸಹಜ ಸ್ಥಿತಿಗೆ ಬರುತ್ತೆ ಅಂಥೇಳಿ ಜಗತ್ತು ಬಿಟ್ಟ ಕಣ್ಣನ್ನು ಬಿಟ್ಟು ನೋಡ್ತಾ ಇತ್ತಲ್ಲ, ಅದೆಲ್ಲದಕ್ಕೂ ಕೂಡ ಈ ಬೆಳವಣಿಗೆಗಳು ಎಳ್ಳು ನೀರು ಬಿಡುವಂತಹ ಕೆಲಸವನ್ನು ಮಾಡಿರುವಂಥದ್ದು. ಸದ್ಯಕ್ಕೆ ಮಧ್ಯಪ್ರಾಚ್ಯದಲ್ಲಿ ಯುದ್ಧ ನಿಲ್ಲುವ ಯಾವ ಲಕ್ಷಣಗಳು ಕೂಡ ಗೋಚರವಾಗ್ತಾ ಇಲ್ಲ. ಒಂದು ಕಡೆ ಅಮೆರಿಕದ ಯುದ್ಧ ಹೆಲಿಕಾಪ್ಟರ್ ಅನ್ನು ಹೊಡೆದುರುಳಿಸುವ ಕೆಲಸವನ್ನು ನಿನ್ನೆ ಇರಾನ್ ಮಾಡಿತ್ತು. ಅದಕ್ಕೆ ಪ್ರತಿಯಾಗಿ ಈಗ ದಾಳಿಯನ್ನು ಮುಂದುವರಿಸಿದೆ ಅಮೆರಿಕ ಸೇನೆ. ಡೀಟೇಲ್ಸ್ ಅನ್ನು ಕೊಡೋದಕ್ಕೆ ದೆಹಲಿ ಪ್ರತಿನಿಧಿ ಶಬೀರ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಶಬೀರ್, ಒಂದು ಕಡೆ ಕದನ ವಿರಾಮ, ಮತ್ತೊಂದು ಕಡೆ ಶಾಂತಿ ಮಾತುಕತೆ, ಅದರ ನಡುವೆ ದಾಳಿ ಪ್ರತಿ ದಾಳಿ ಕೂಡ ಜೋರಾಗ್ತಾ ಇದೆ. ಏನಾಗ್ತಾ ಇದೆ ಮಧ್ಯಪ್ರಾಚ್ಯದಲ್ಲಿ? ಪ್ರೇಮ್ ನೋಡಿ, ಕದನ ವಿರಾಮದ ಶಾಂತಿ ಮಾತುಕತೆಯ ಒಪ್ಪಂದ ಏನಿದೆ, ಇದಕ್ಕೆ ಒಪ್ಪಿಕೊಳ್ಳದೇ ಇದ್ರೆ ತೀವ್ರ ಸ್ವರೂಪದ ದಾಳಿಯನ್ನು ಮಾಡ್ತೀವಿ ಅಂತ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಪದೇ ಪದೇ ಎಚ್ಚರಿಕೆಯನ್ನು ಕೊಡ್ತಾ ಇದ್ರು. ಭೂಪಟದಿಂದ ಇರಾನನ್ನು ಸಂಪೂರ್ಣವಾಗಿ ನಾಶ ಮಾಡಿಬಿಡ್ತೀವಿ ಅನ್ನುವಂತಹ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ರು. ಆದರೆ ಇರಾನ್ ಇದಕ್ಕೆ ಹೆಚ್ಚು ತಲೆ ಕೆಡಿಸ್ಕೊಂಡಿರಲಿಲ್ಲ. ಈ ರೀತಿಯಾದಂಥ ಬೆದರಿಕೆಗಳು ಸರ್ವೇ ಸಾಮಾನ್ಯ ಅನ್ನುವಂಥ ನಿಟ್ಟಿನಲ್ಲಿ ಅದನ್ನು ನಿರ್ಲಕ್ಷಿಸುವಂಥ ಕೆಲಸವನ್ನು ಕೂಡ ನಿರಂತರವಾಗಿ ಮಾಡ್ತಾ ಬಂದಿತ್ತು. ಈಗ ಎರಡನೇ ಸುತ್ತಿನಲ್ಲಿ ಅಮೆರಿಕ ಇರಾನ್ನ ಮೇಲೆ ದಾಳಿಯನ್ನು ಮಾಡಿರುವಂಥದ್ದನ್ನು ಕೂಡ ನಾವು ಗಮನಿಸ್ತಾ ಇದ್ದೀವಿ. IRGCಯ ಕಮಾಂಡ್ ಸೆಂಟರ್ಗಳು ಎಲ್ಲೆಲ್ಲಿದ್ದಾವೆ ಮತ್ತು ಇರಾನ್ನ ಸೇನಾ ನೆಲೆಗಳು ಪ್ರಮುಖವಾಗಿ ಎಲ್ಲೆಲ್ಲಿದ್ದಾವೆ, ಈ ಕಳೆದ ಹಂತದ ದಾಳಿಗಳನ್ನು ಹೊರತುಪಡಿಸಿ ಬಾಕಿ ಉಳಿದಂಥ ಪ್ರದೇಶಗಳೆಲ್ಲಿದ್ದಾವೆ ಅವುಗಳನ್ನು ಗುರಿಯಾಗಿಸ್ಕೊಂಡು ಈಗ ಅಮೆರಿಕದ ವಾಯುಸೇನೆ ದಾಳಿಯನ್ನು ಮಾಡಿರುವಂಥದ್ದು. ಕಳೆದ ರಾತ್ರಿ ಏರ್ ಸ್ಟ್ರೈಕನ್ನು ನಡೆಸುವ ಮೂಲಕ ಭೀಕರವಾದಂಥ ದಾಳಿಯನ್ನು ಮಾಡಿ ಅಪಾರವಾದಂಥ ನಷ್ಟವನ್ನು ಅಮೆರಿಕ ಇರಾನ್ಗೆ ಮಾಡುವಂಥ ಕೆಲಸವನ್ನು ಮಾಡಿದೆ. ಆದರೆ ಇಲ್ಲಿ ಪ್ರಶ್ನೆ ಇರುವಂಥದ್ದು, ನಿನ್ನೆ ಮತ್ತು ಮೊನ್ನೆ
ಇಸ್ರೇಲ್ ಇರಾನ್ನ ಮೇಲೆ ದಾಳಿಯನ್ನ ಮಾಡಿದಂಥ ಸಂದರ್ಭದಲ್ಲಿ ಅದನ್ನು ತಡೆಯುವಂಥ ಪ್ರಯತ್ನವನ್ನು ಡೊನಾಲ್ಡ್ ಟ್ರಂಪ್ ಮಾಡಿದ್ರು. ಇಸ್ರೇಲ್ನ ಪ್ರಧಾನಿ ಬೆಂಜಮಿನ್ ನೆತನ್ಯಾಹು ಜೊತೆಗೆ ದೂರವಾಣಿ ಮೂಲಕ ಮಾತನಾಡಿ ಇರಾನ್ನ ಮೇಲೆ ದಾಳಿಯನ್ನ ಮಾಡಬಾರದು ಅನ್ನುವಂಥ ನಿಟ್ಟಿನಲ್ಲಿ ತಾಕೀತನ್ನು ಕೂಡ ಮಾಡಿದ್ರು. ಆದರೆ ರಾತ್ರಿ ಕಳೆಯೋದ್ರೊಳಗಡೆ ಅದು ಏನಾಯಿತು ಅನ್ನುವಂಥದ್ದು ಗೊತ್ತಿಲ್ಲ. ಅಮೆರಿಕವೂ ಕೂಡ ಈಗ ಏಕಾಏಕಿ ಏರ್ ಸ್ಟ್ರೈಕ್ ಮಾಡಿರುವಂಥ ಹಿನ್ನೆಲೆಯಲ್ಲಿ ಈಗ ಅಮೆರಿಕ ಮತ್ತು ಇಸ್ರೇಲ್ ಮತ್ತೆ ಒಂದಾದಂತೆ ಕಾಣಿಸ್ತಾ ಇರುವಂಥದ್ದು. ಯಾಕೆಂದರೆ ನಿನ್ನೆ ಕೂಡ ನಾವು ಗಮನಿಸಿದ್ದೀವಿ, ಇಸ್ರೇಲ್ ಕೂಡ ಏರ್ ಸ್ಟ್ರೈಕನ್ನು ಮಾಡಿತ್ತು. ಅದರ ನೆಕ್ಸ್ಟ್ ಡೇ ಅಂದರೆ ಇವತ್ತು ಈ ಅಮೆರಿಕ ಕೂಡ ಏರ್ ಸ್ಟ್ರೈಕನ್ನು ಮಾಡಿರುವಂಥ ಹಿನ್ನೆಲೆಯಲ್ಲಿ ಎರಡೂ ದೇಶಗಳು ಮತ್ತೆ ಭೀಕರವಾದಂಥ ದಾಳಿಗೆ ಸಿದ್ಧವಾದಂತೆ ಕಾಣಿಸ್ತಾ ಇರುವಂಥದ್ದು. ಹೀಗಾಗಿ ಮಧ್ಯಪ್ರಾಚ್ಯದಲ್ಲಿ ಮತ್ತಷ್ಟು ಭೀಕರವಾದಂಥ ದಾಳಿ ಪ್ರತಿದಾಳಿಗಳಿಗೆ ಇದು ವೇದಿಕೆ ಮಾಡಿಕೊಡುವಂಥ ಸಾಧ್ಯತೆಗಳಿದ್ದಾವೆ. ಇದಕ್ಕೆ ಇರಾನ್ ಕೂಡ ಸುಮ್ಮನೆ ಕೂರುವಂಥ ಸಾಧ್ಯತೆಗಳಿಲ್ಲ. ಸೊ ಹೀಗಾಗಿ ಇದಕ್ಕೆ ಪ್ರತಿಕ್ರಿಯೆಯಾಗಿ ದುಬೈ ಆಗಿರ್ಬೋದು, ಅಬುದಾಬಿ ಆಗಿರ್ಬೋದು, ಕುವೈತ್ ಆಗಿರ್ಬೋದು, ಹೀಗೆ ಬೇರೆ ಬೇರೆ ದೇಶಗಳ ಮೇಲೆ ದಾಳಿಯನ್ನು ಮಾಡೋದ್ರಿಂದ ಪರಿಸ್ಥಿತಿ ಮತ್ತಷ್ಟು ಬಿಗಡಾಯಿಸುವಂಥ ಎಲ್ಲ ಸಾಧ್ಯತೆಗಳಿದ್ದಾವೆ. ಪ್ರೇಮ್. ಓಕೆ ಶಬೀರ್, ಹಾಗೆ ಸಂಪರ್ಕದಲ್ಲಿರಿ, ಮತ್ತಷ್ಟು ಡೀಟೇಲ್ಸನ್ನು ನಿಮ್ಮಿಂದ ಪಡಿತಾ ಹೋಗ್ತೀವಿ. ಇನ್ಫ್ಯಾಕ್ಟ್ ಇರಾನ್ ಮೇಲೆ ಇಸ್ರೇಲ್ ದಾಳಿ ಮಾಡಿದಂತಹ ಸಂದರ್ಭದಲ್ಲಿಯೇ ಅಮೆರಿಕ ಅದನ್ನು ತಡೆಯುವಂತಹ ಕೆಲಸ ಮಾಡಿತ್ತು. ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಇಸ್ರೇಲ್ನ ಪ್ರಧಾನಿಗೆ ಖಡಕ್ ಎಚ್ಚರಿಕೆಯನ್ನು ಕೊಟ್ಟಿದ್ದರು.